ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನೊಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ. ದೇವರೆಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಒಂದು ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ. ಧನುರ್ಮಾಸ ಇತ್ತಲ್ಲ ಫ್ರೆಂಡ್ಸ್, ಮೊನ್ನೆಗೆ ಲಾಸ್ಟ್ ಆಯಿತು. ಒಂದು ಧನುರ್ಮಾಸದೊಳಗಡೆ ಸ್ವಲ್ಪ ಕ್ಲೈಮೇಟ್ಸು ಸಹ ತುಂಬ ಚೇಂಜಸ್ ಆಯಿತು ಕ್ಲೈಮೇಟ್ಸಲ್ಲಿ. ಹಾಗಾಗಿ ಎಲ್ಲ ಒಂದು ಊರುಗಳಲ್ಲಿ ಕಬ್ಬಿನ ಆರತಿ ಅಂದರೆ ಇಕ್ಷು ದೀಪದ ಆರತಿ ಅಂತೇಳಿ ಹೇಳ್ತಾರೆ ಫ್ರೆಂಡ್ಸ್. 2 ಗ್ಲಾಸಲ್ಲಿ ಅಕ್ಕಿ ತೊಗೊಂಡು 2 ಕಬ್ಬನ್ನು ಅದರಲ್ಲಿ ಇಟ್ಟು ಮೇಲ್ಗಡೆ ತುಪ್ಪದ ದೀಪ ಹಚ್ಚಿ ದೇವಿ ಗುಡಿಗಳಿಗೆ ಹೋಗಿ ಅಥವಾ ದೇವರ ಒಂದು ಗುಡಿಗಳಿಗೆ ಹೋಗಿ ಆರತಿನ ಮಾಡಲಾಗಿತ್ತು ಫ್ರೆಂಡ್ಸ್. ಆ ಒಂದು ವಿಡಿಯೋ ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಗಂಗಾವತಿಯಲ್ಲಿ ಹಿರೇಜಂತ್ಕಲ್ ಅಂತೇಳಿ ಇದೆ ಫ್ರೆಂಡ್ಸ್, ಅಲ್ಲಿ ವಾಸವಿ ಗುಡಿ ಇದೆ, ಅಲ್ಲಿ ಕಬ್ಬಿನ ಆರತಿನ ಮಾಡಲಾಗಿತ್ತು. ಈಗ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಮಹಾಮಂಗಳಾರತಿ ಎಲ್ಲ ಆಯಿತು. ಆವಾಗ ನಾವು ಲಲಿತ ಸಹಸ್ರನಾಮವಳಿ, ಕುಂಕುಮಾರ್ಚನೆ ಮತ್ತು ವಾಸವಿ ಚಾಲಿಸು, ಮಣಿದೀಪ ವಂದನೆ ಮತ್ತು ಲಕ್ಷ್ಮೀ ಶೋಭನ ಇವೆಲ್ಲ ಪಾರಾಯಣ ಮಾಡಿದ್ವಿ. ಅದಾದಮೇಲೆ ಈ ಕಬ್ಬಿನ ಹಾಲಿಂದು ಆರತಿ, ಕಬ್ಬಿನಿಂದ ಆರತಿ ಅಭಿಷೇಕ ಮತ್ತು ಕಬ್ಬಿನ ಹಾಲಿನ ಅಭಿಷೇಕ, ಕಬ್ಬಿನ ಹಾಲಿನ ನೈವೇದ್ಯ ನಾವು ಜನರು ಪ್ರಯತ್ನ ಮಾಡಿದ್ವಿ. ಹಿಂದೂ ಕನ್ನಡಕ್ಕಾಗಿ ಈ ಕಬ್ಬಿನ ಆರತಿಯನ್ನು ಎಲ್ಲ ಕಡೆ ದೇವಿ ದೇವಸ್ಥಾನಗಳಲ್ಲಿ ಮಾಡ್ತಾ ಇದ್ದಾರೆ. ನಾವು ಪ್ರಯತ್ನ ಮಾಡಿದ್ವಿ. ಎಲ್ಲರಿಗೂ ಆರೋಗ್ಯ ಕೊಡಲಿ ಆ ತಾಯಿ ಅಂತೇಳಿ ನಾವು ವಾಸವಿ ದೇವಿಯನ್ನು ಪ್ರಾರ್ಥನೆ ಮಾಡಿದ್ವಿ. ವಾಸವಿ ಮಾತಾ ಕಿ, ವಾಸವಿ ಮಾತಾ ಕಿ, ವಾಸವಿ ಮಾತಾ ಕಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕೇಳಿದ್ರಿ ಅವ್ರು ಹೇಳುವಂಥ ಒಂದು ಮಾತುಗಳಲ್ಲಿ ಏನಿತ್ತು ಅಂತಂದರೆ, ಎಲ್ಲರ ಒಂದು ಆರೋಗ್ಯ ಸುಧಾರಿಸಲಿ, ಎಲ್ಲರ ಒಂದು ಆರೋಗ್ಯ ಭಾಗ್ಯ ಕೊಡಲಿ ದೇವಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ದೀಪವನ್ನು ಹಚ್ಚಿದ್ದೀವಿ. ಎಲ್ಲ ಊರುಗಳಲ್ಲಿ ದೀಪಗಳನ್ನು ಹಚ್ಚಿದ್ದಾರೆ, ಕಬ್ಬಿನ ಒಂದು ಆರತಿನ ಮಾಡಿದ್ದಾರೆ ಅಂತೇಳಿ ಹೇಳಿದರು. ಈಗ ನೋಡೋಣ ಬನ್ನಿ, ತಾಯಿಗೂ ಸಹ ಹಾಡನ್ನು ಹಾಡ್ತಾ ಆರತಿನ ಮಾಡ್ತಾರೆ, ಕೇಳೋಣ ಬನ್ನಿ. ಕೇಳಿದ್ರಲ್ಲ ಫ್ರೆಂಡ್ಸ್, ತಾಯಿಗೆ ಆರತಿನ ಮಾಡ್ತಾ ಒಳ್ಳೆ ಆರೋಗ್ಯ ಕೊಡು ತಾಯಿ ಅಂತೇಳಿ ಬೇಡ್ಕೊಂಡು ಒಗ್ಗಟ್ಟಿನಿಂದ ಇಡೀ ಜನರ ಒಂದು ಆರೋಗ್ಯವನ್ನು ಸುಧಾರಿಸು ತಾಯಿ ಅಂತೇಳಿ ಬೇಡ್ಕೊಂಡು ಆರತಿನ ಮಾಡಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಷ್ಟೊಂದು ಜನ ಅಲ್ಲಿರುವಂಥ ಒಂದು ಜನರ ಒಂದು ಒಗ್ಗಟ್ಟಿಗೆ ಹ್ಯಾಂಡ್ಸಪ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆ ಬೇಗ ಹೇಳಿದ್ರಂತೆ ಫ್ರೆಂಡ್ಸ್, ಹಾಗಾಗಿ ಬೇಗನೆ ಎಲ್ಲರೂ ಬಂದು ತಾಯಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಆರತಿನ ಮಾಡಿ ಎಲ್ಲರ ಒಂದು ಆರೋಗ್ಯವನ್ನು ಸುಧಾರಿಸುವಂಥ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ತುಂಬ ಚೆನ್ನಾಗಾಯಿತು. ಎಲ್ಲರೂ ಚೆನ್ನಾಗಿ ಒಗ್ಗಟ್ಟಿನಿಂದ ಆರತಿನ ಮಾಡಿದ್ವಿ ಅಂತೇಳಿ ನಮ್ಮ ಆಂಟಿಯವ್ರು ಹೇಳಿದರು. ತುಂಬ ಚೆನ್ನಾಗಿ ಅನ್ನಿಸ್ತು, ಖುಷಿಯಾಯಿತು. ಒಂದು ಒಳ್ಳೆ ರೀತಿಯಲ್ಲಿ ಈ ಒಂದು ದೀಪದ ಆರತಿನ ನಾವು ಮಾಡಿದ್ವಿ ಅಂತೇಳಿ ಹೇಳಿದರು. ನನಗೂ ಸಹ ತುಂಬ ಖುಷಿಯಾಯಿತು. ನಮ್ಮ ಆಂಟಿ ಎಲ್ಲ ಥರದ ಒಂದು ವೀಡಿಯೋಸ್ಗಳನ್ನು ಕಳಿಸಿದ್ರು. ನನಗೂ ಸಹ ತುಂಬ ಖುಷಿಯಾಯಿತು ನೋಡಿ. ನಾವು ಸಹ ದೀಪದ ಅಂದರೆ ಇಕ್ಷು ದೀಪದ ಆರತಿ ಅಂದರೆ ಕಬ್ಬಿನ ಆರತಿನ ಮಾಡಿದ್ದೀವಿ. ಮುಂದಿನ ಒಂದು ವೀಡಿಯೋದಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಇದೇ ವಿಡಿಯೋದಲ್ಲಿ ನೀವು ಮುಂದೆ ನೋಡ್ಬೋದು. ಓಕೆನಾ? ನಮಗೂ ಗೊತ್ತಿರಲಿಲ್ಲ ಫ್ರೆಂಡ್ಸ್, ನಮ್ಮ ಅಕ್ಕ ನಮ್ಮ ಆಂಟಿಯವರು ಈ ಥರ ದೀಪದ ಆರತಿ ಅಂದರೆ ಇಕ್ಷು ದೀಪದ ಆರತಿನ ಮಾಡಬೇಕಂತ, ಆರೋಗ್ಯ ಸುಧಾರಿಸುತ್ತಂತೆ ಅಂತೇಳಿ ಹೇಳಿದಾಗ ನಾವು ಸಹ ದೀಪದ ಆರತಿನ ಮಾಡಿದ್ವಿ. ಈಗ ಮುಂಡರಗಿಯಲ್ಲಿ ಕಬ್ಬಿನ ಆರತಿ ಅಂದರೆ ಇಕ್ಷು ದೀಪದ ಆರತಿ ಮಾಡಲಾಗಿತ್ತು ಫ್ರೆಂಡ್ಸ್. ನೋಡೋಣ ಬನ್ನಿ. श्री कनिका परमेश्वरी माता की जय, श्री वासवी माता की जय।
ವಾಸವಿ ಜೈ ವಾಸವಿ ಜೈ ವಾಸವಿ ಜೈ ವಾಸವಿ ಜೈ ವಾಸವಿ ಜೈ ವಾಸವಿ ಜೈ ವಾಸವಿ. ಈಗ ನೀವು ನೋಡ್ತಾ ಇರುವಂಥದ್ದು ನಮ್ಮ ಮನೆ ಹತ್ರ ಶಿವಶಕ್ತಿ ಗಣಪತಿ ದೇವಸ್ಥಾನ ಅಂತೇಳಿ ಇದೆ ಫ್ರೆಂಡ್ಸ್. ಅಲ್ಲಿ ದುರ್ಗಾಮಾತೆ ದೇವಸ್ಥಾನ ಇದೆ, ಅಂದರೆ ದುರ್ಗಾಮಾತೆದ ಮೂರ್ತಿ ಇದೆ, ಗಣಪತಿ ಮೂರ್ತಿ ಇದೆ, ಶಿವಪ್ಪನ ಮೂರ್ತಿ ಇದೆ. ಒಂದೇ ಕಡೆ ಎಲ್ಲ ಒಂದು ದೇವರ ಒಂದು ದರ್ಶನ ಆಯಿತು ಫ್ರೆಂಡ್ಸ್. ಅಲ್ಲಿ ನಾವು ಹೋಗಿದ್ವಿ, ನಾನು ನಮ್ಮ ಫ್ರೆಂಡ್ಸು ಹೋಗಿ ನಮ್ಮ ಮಕ್ಕಳು ಎಲ್ಲ ಹೋಗಿ ಆರತಿನ ಮಾಡಿ ಬಂದಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಎಲ್ರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಡು ತಾಯಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆಯ ಒಂದು ಮನಸ್ಸಿನಿಂದ ನಾವು ಏನೇ ಒಂದು ಕೆಲಸಗಳು ಮಾಡಿದಾಗ ಅದು ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಮನಸ್ಸಿಟ್ಟು ಶ್ರಮಪಟ್ಟು ಕೆಲಸ ಮಾಡಿರಿ ಅಂತೇಳಿ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು. ದೇವರ ಒಂದು ದರ್ಶನವನ್ನು ಪಡ್ಕೊಳ್ಳಿ, ಓಕೆನಾ. ಎಲ್ಲರ ಒಂದು ಬಾಳಲ್ಲಿ ಒಳ್ಳೆಯ ಒಂದು ಆರೋಗ್ಯ ಕೊಡಲಿ, ಎಲ್ಲ ಒಂದು ನೀವೇನು ಅಂದ್ಕೊಂಡಿರ್ತೀರೋ ಆ ಎಲ್ಲ ಕೆಲಸಗಳು ಸಕ್ಸಸ್ಫುಲ್ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ನಾವು ಸಹ ಅದೇ ರೀತಿ ಬೇಡ್ಕೊಂಡ್ವಿ. ಆರತಿ ಎಲ್ಲ ಆಯಿತು ಫ್ರೆಂಡ್ಸ್. ಒಂದು ಸೆಲ್ಫಿ ಥರ ವೀಡಿಯೋ ಮಾಡ್ಕೊಂಡ್ವಿ ಮತ್ತು ಫೋಟೋವನ್ನು ತಕ್ಕೊಂಡ್ವಿ. ಯಾಕಂದರೆ ಮೆಮೊರಿ ಇರುತ್ತಲ್ಲ ಫ್ರೆಂಡ್ಸ್, ಹಾಗಾಗಿ ವಿಡಿಯೋ ಮತ್ತು ಫೋಟೋನ ತಕ್ಕೊಂಡ್ವಿ. ಆರತಿ ಎಲ್ಲ ಆಯಿತು. ಅಲ್ಲೊಂದು ಸ್ಟ್ಯಾಂಡ್ ಇಟ್ಟಿರ್ತಾರೆ ಫ್ರೆಂಡ್ಸ್. ಆ ಒಂದು ಸ್ಟ್ಯಾಂಡಲ್ಲಿ ದೀಪಗಳನ್ನಿಟ್ಟು ಕಬ್ಬು ಮತ್ತು ಅಕ್ಕಿನ ಒಂದು ಕವರಲ್ಲಿ ಹಾಕಿ ಅಲ್ಲಿ ಒಂದು ಪುಟ್ಟಿ ಇಟ್ಟಿರ್ತಾರೆ ಫ್ರೆಂಡ್ಸ್. ಪ್ರಸಾದ ಮಾಡಲಿಕ್ಕೆ ಯಾರಾದರೂ ಏನಾದರೂ ಕೊಟ್ಟರೆ ಆ ಒಂದು ಪುಟ್ಟಿಯಲ್ಲಿ ಹಾಕಬೇಕು. ಹಾಗಾಗಿ ನಮ್ಮ ಫ್ರೆಂಡ್ ಹೇಳಿದ್ರೆ ಸರಿಯಪ್ಪ ಅಂಥೇಳಿ ಹೇಳಿದ್ವಿ. ಕವರ್ನಾಗ ಗ್ಲಾಸ್ನಾಗಿರುವಂಥ ಒಂದು ಅಕ್ಕಿನೆಲ್ಲ ಹಾಕಿ ಕಬ್ಬನ್ನೆಲ್ಲ ಇಟ್ಟು ಕಟ್ಟಿ ಒಂದು ಪುಟ್ಟೆಯಲ್ಲಿ ಇಟ್ಟು ದೇವರಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮನಸ್ಸಿನಿಂದ ಎಲ್ರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಡು ತಾಯಿ ಅಂಥೇಳಿ ದೇವರಿಗೆ ಬೇಡಿಕೊಂಡು ಮತ್ತು ನಮ್ಮ ಮನೆಗಳಿಗೆ ನಾವು ಬಂದ್ವಿ ಫ್ರೆಂಡ್ಸ್. ತುಂಬ ಖುಷಿಯಾಯಿತು. ನಮ್ಮ ಫ್ರೆಂಡ್ಸನ್ನು ಸಹ ತುಂಬ ಖುಷಿಯಿಂದ ಆರತಿನ ಮಾಡಿದರು. ನನಗೂ ಸಹ ಥ್ಯಾಂಕ್ಸ್ ಹೇಳಿದರು. ಇರಲಿಯಪ್ಪ ಪರವಾಗಿಲ್ಲ, ಇಟ್ಸ್ ಓಕೆ ಅಂತೇಳಿ ಹೇಳಿದೆ. ಲಾಸ್ಟಿಗೆ ಒಂದು ದೇವ್ರ ಗುಡಿ ಹತ್ರ ಇನ್ನೊಂದು ಸಣ್ಣದಾಗಿ ಸೆಲ್ಫಿ ಥರ ವೀಡಿಯೋ ಮಾಡ್ಕೊಂಡ್ವಿ ಮತ್ತು ಫೋಟೋನ ತಕ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಗೂಡಿ ನಮ್ಮ ಫ್ರೆಂಡ್ಸು ಸಹ ಆರತಿನ ಮಾಡಲಿಕ್ಕೆ ಬಂದರು. ಯಾರಿಗೆಲ್ಲ ಗೊತ್ತಿಲ್ಲ, ಯಾರೆಲ್ಲ ಆರತಿ ಮಾಡಿಲ್ಲ, ಏನು ಪರವಾಗಿಲ್ಲ ಫ್ರೆಂಡ್ಸ್. ಈ ಒಂದು ವಿಡಿಯೋನ ನೋಡಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆ ಆರೋಗ್ಯ ಭಾಗ್ಯ ಕೊಡು ದೇವರೇ ಅಂತೇಳಿ ಬೇಡ್ಕೊಳ್ಳಿ. ಒಳ್ಳೆ ಮನಸ್ಸಿನಿಂದ ಬೇಡ್ಕೊಳ್ಳಿ. ಒಳ್ಳೆ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತೇಳಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಖಂಡಿತವಾಗಿ ನಿಮಗೆ ಇಷ್ಟ ಆಗೇ ಆಗುತ್ತೆ, ಓಕೆನಾ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.